ಬೆಲ್ಲದಲ್ಲಿ ಬರ್ದೇ ಇರ್ಬೋದು, ಬೇರೆ ರೀತಿಯಲ್ಲಿ ಬರ್ತಾ ಇಲ್ವಾ ಸರ್? ನಾವಂತೂ ನಾವು ಈಗ ಖಂಡಿತ 100% ರಾಜ್ಯ ಸರ್ಕಾರ ರೈತರಿಗೆ ಅದೇ ರೀತಿ ನಾವು ಕೇಂದ್ರಕ್ಕೂ ನಿಯೋಗ ತಗೊಂಡು ಮನೆ ಮಠ ಎಲ್ಲ ಬಿಟ್ಟು ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ರಸ್ತೆಯಲ್ಲಿ ಬಂದ್ ಮಲ್ಕಂತ ಇದಾರೆ. 8 ದಿನ ಆಯ್ತು ಸರ್. ಖಂಡಿತ ಬಿಜೆಪಿ ಅವ್ರು ನೀವು ಅಷ್ಟೇ ಹೋಗಿ ಉದ್ದುದ್ದ ಭಾಷಣ ಬಗಿತೀರಿ. ನಿಮ್ಮ ಒಡೆತನದ ಫ್ಯಾಕ್ಟರಿಗಳು ಇದಾವೆ. ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಐತೆ, ಎಲ್ಲರೂ ಮುಟ್ಗೋಲ್ ಹಾಕೊಳ್ಳಿ. ಕೇಂದ್ರ ಸರ್ಕಾರದ ನಿರಾಣಿ ಅವರು ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೊಡ್ರಿ. ಮಾತಾಡಿ ಸತ್ಯಪ್ಪ ಅವ್ರು, ಈಗ ಮಾತಾಡಿ. ಸತ್ಯಪ್ಪ ಅವರೇ ಮಾತಾಡಿ ದಯವಿಟ್ಟು. ಸರ್, ಕೇಂದ್ರದವ್ರ ಕಡೆ ಕಾಂಗ್ರೆಸ್ ಅವ್ರ ಕೈ ಮಾಡ್ತಾರೋ, ಕಾಂಗ್ರೆಸ್ ಅವ್ರ ಕಡೆ ಬಿಜೆಪಿ ಅವ್ರ ಕೈ ಮಾಡ್ತಾರೋ. ನಮ್ಮ ಜನ್ಮ ಹೆಂಗಾಗೈತೆ ಅಂದ್ರೆ ಗಂಡ ಹೆಂಡರ್ ನಡ್ಬರ್ಕ ಕೂಸ್ ಸತ್ತಂಗಾಗೈತಿ. ರೈತರನ್ನ ಕೊಲಕ್ ಹೋಗ್ಬೇಡ್ರಿ, ನೀವಿಬ್ಬರು ಕೂಡಿ ಎಲ್ಲಾರು ಒಂದೇ ಇದೀರಿ. ದಯವಿಟ್ಟು ಹೇಳ್ತೀನಿ ಕೇಳ್ರಿ, ರೈತರಿಗೆ ನ್ಯಾಯ ಕೊಡ್ರಿ. ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ನೀವೆಲ್ಲರೂ ಅವರೇ. ನೀವು ರೈತರಿಗೆ ಚಾಕ್ಲೇಟ್ ಕೊಡೋ ಕೆಲಸ ಮಾಡಕ್ ಹೋಗ್ಬೇಡ್ರಿ. ರೈತರ ಪಾಪ ಇದ್ರೆ ಕೇಂದ್ರದಾಗೂ ಮನಿಗೆ ಹೋಗ್ರಿ, ರಾಜ್ಯದಾಗೂ ಮನಿಗೆ ಹೋಗ್ರಿ. ಆಡಳಿತ ನಡ್ಸಾಕ್ ರೈತರು ಬರ್ತಾರ, ಬಹಳ ಎಚ್ಚರಿಕೆಯಿಂದ ಇರ್ಬೇಕಾಗ್ತದೆ. ಎಚ್ಚರಿಕೆ ಕೊಡ್ತೀನಿ. 8 ದಿವಸ ತನ ನೀವು ಹೋರಾಟ ಮಾಡ್ತಾರ, ಕ್ಷಮೆ ಕೇಳ್ತೀವಿ. 8 ದಿನ ತನ ಮಲ್ಕೊಂಡಿದ್ರ ನೀವು, ಕ್ಷಮೆ ಕೇಳ್ತೀನಿ ಅಂತೀರ. ನಾಚಿಕೆ ಆಗಲ್ಲ ನಿಮಗೆ? ರೈತರು ಒಂದು ಕ್ಷಣ ಹೋರಾಟ ನೋಡಿ. ಈಗ ನಾಳೆ ನಿಮ್ಮ ಸಭೆಯನ್ನ ಕರೆದಿದ್ದೀವಿ. ಇಷ್ಟು ಇಲ್ಲಿ 2 ದಿನ ನೀವೇ ಸಮಯ ಕೊಟ್ಟಿದ್ದೀರಿ. ಈಗ 2 ದಿನ ನೀವೇ ಸಮಯ ಕೊಟ್ಟಿದ್ದೀರಿ, ಸಚಿವರಿಗೆ ನೀವೇ ಹೇಳಿ ಕಳಿಸಿದ್ದೀರಿ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಈಗ ಇಲ್ಲಿ ತನಕ ನೀವೇ 2 ದಿನ ಟೈಮ್ ಕೊಟ್ಟಿದಿರಲ್ಲ, ಇನ್ ಸ್ವಲ್ಪ ದಿನ ಸರ್, ಬೆಳಗಾವದಾಗ ಒಂದು ಮೀಟಿಂಗ್ ಆಗಿತ್ತು. ಎಸ್ ಪಿ ಡಿ ಸಿ ಅವ್ರ ನೇತೃತ್ವದಾಗ, ಗೊತ್ತಾ ನಿಮಗೆ? ಮತ್ತೆ ನೀವೇ ಏನ್ ಮಾಡ್ತೀರಿ ಸರ್? 1 ತಾರೀಕು ಬ್ಯಾಟ್ರಿ ಚಾಲು ಮಾಡಂದವರು 20 ತಾರೀಕಿಗೆ ಕೊಟ್ಟು ನಿಮ್ ಸರ್ಕಾರ ಮಾನ ಮರ್ಯಾದೆ ಐತಿ. ರೈತರಿಗೆ ಬ್ಯಾಟ್ರಿ ಅವ್ರಿಗೆ ಜಗಳ ಹಚ್ಚಕ್ ನೀವೇ ಕಾರಣ. ನೋಡಿ ಸರ್, ಕೇಳಿ ಆಯ್ತು. ಒಂದ್ ನಿಮಿಷ ಅಣ್ಣ ಕೇಳಿ ಅಣ್ಣ, ಒಂದ್ ನಿಮಿಷ ಕೇಳಿ. ಈಗ ರಾಜ್ಯ ಸರ್ಕಾರ ನಿಮ್ಮ ಬಳಿಗೆ ಬಂದಿದೆ, ನಿಮ್ಮ ಬಳಿಗೆ ಬಂದು ತಲೆಬಾಗಿ ನಿಮ್ಮ ಏನ್ ಕೋರಿಕೆಗಳನ್ನ ರಾಜ್ಯ ಸರ್ಕಾರ ಜವಾಬ್ದಾರಿಯುತ ಸ್ಥಾನದಲ್ಲಿ ಇಟ್ಕೊಂಡು ಕೇಳಿದ್ವಿ. ನಿಮಗೆ ಪರಿಹಾರ ಕೊಡುವಂತ ಕೆಲಸವನ್ನ, ನ್ಯಾಯ ಕೊಡಿಸುವಂತ ಕೆಲಸವನ್ನ 100ಕ್ಕೆ 100 ಕಾಂಗ್ರೆಸ್ ಸರ್ಕಾರ ಮಾಡ್ತದೆ. ನೀವೇ ಸಮಯವನ್ನ ಕೊಟ್ಟಿದ್ದೀರಿ, ಶಾಂತವಾಗಿರಿ. ಶಾಂತವಾಗಿ ಇದ್ದಿದ್ದಕ್ಕೆ 8 ದಿನ ಹೇಳಿದ್ನಲ್ಲ. ಬೇರೆ ರಾಜ್ಯ ಆದ್ರೆ ಇನ್ನೊಂದು ಮಾತಾಗ್ಬಿಡೋದು. ದರ್ಶನ್ ಅವರೇ, ರಾಜ್ಯ ಆಗಿರೋದಕ್ಕೆ, ನಮ್ಮ ರಾಜ್ಯದ ರೈತರಾಗಿರೋದಕ್ಕೆ ತಾಳ್ಮೆಯಿಂದ ಇದ್ದಾರೆ. ನಮಗೆ ನ್ಯಾಯ ಕೊಟ್ಟರೆ ಧನ್ಯವಾದ ಹೇಳ್ತೀವಿ. ಇಲ್ಲಾಂದ್ರೆ ಅದೇನ್ ಜವಾಬ್ದಾರಿ ಬರ್ತದೆ ನೀವು ಹಾಕ್ತೀರಿ. ಹೇಳಿದ್ದು ಅಟ್ಲೀಸ್ಟ್ ನೀವು ನಿಂತ್ಕೊಂಡು ಏನಾಯ್ತು ಅಂತ ಕೇಳಕ್ಕೂ ಹೋಗ್ಲಿಲ್ವಲ್ಲ 1 ವಾರ. ಅವ್ರು ಕೇಳ್ತಾರೆ, ನಾವ್ ಆರ್ಸಿರೋರು ಮಿನಿಸ್ಟರ್ ಆಗಿದ್ರಲ್ಲ ಕಳ್ಸಿ ಅಂತ. ಅವ್ರು ಕೇಳ್ತಾರೆ ಸಿದ್ದರಾಮಯ್ಯ ಅವ್ರನ್ನ. ಎಲ್ಲರೂ ಗ್ರೀನ್ ಕಾರ್ಡ್ ಹಾಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನೀವು ಬನ್ನಿ ಅಂತಾರೆ. ಆಫೀಸರ್ಸ್ ಗಳು ನಾವು ಆಯ್ಕೆ ಮಾಡ್ತೀವಿ ಅಂತ ಹೇಳ್ತಾರೆ. ಕಾನೂನು ಜಾನ ಇಲ್ಲ ಅಂತ ತಿಳ್ಕೊಬೇಡ್ರಿ ಸರ್, ನಮಗೂ ಕಾನೂನು ಜಾನ ಐತಿ. ದಯವಿಟ್ಟು ಕಾನೂನು ಜಾಗದಾಗ್ರಿ. ಯಾರು ಮಂತ್ರಿಗಳು ಯಾರು ಸಿಕ್ಕಿಲ್ಲ, ಮಾತಾಡ್ಬೇಕಾಗಿತ್ತು. ನಾವು ಸ್ಪಂದಿಸ್ತೀವಿ ಅಂತ ಹೇಳಿದ್ರು ಸರ್. ಇದನ್ನ ಬಿಬಿಟಿ ತಂದ್ಕೊಡಕ್ ಹೋಗ್ಬೇಡ್ರಿ, ಸರಿಯಾಗುದಿಲ್ಲ. ಸತ್ಯಪ್ಪ ಅವರೇ, ನಿಮ್ಮ ಭಾಗದ ಮಿನಿಸ್ಟ್ರು ಮೇಡಮ್ ಹೇಳ್ತಾರೆ 1 ಸೆಕೆಂಡ್ ಟೈಮ್ ಕೊಟ್ಬಿಟ್ರೆ ನಿಮ್ ಗಮನಕ್ಕೆ ತರ್ತೀನಿ. ಕೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ, ಪ್ರಶ್ನೆ ಕೇಳಿದಕ್ಕೆ ರೈತರು ಮತ್ತು ಫ್ಯಾಕ್ಟರಿ ಓನರ್ಗಳು ಇಬ್ರು ಸಹಕರಿಸ್ಕೊಂಡು ಹೋಗ್ಬೇಕು, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಂತೆ. ನೀವು ಅಲ್ಲ ಮೇಡಮ್, ಅವರು 1 ಕಾರ್ಖಾನೆ ಇದ್ದು 2 ಕಾರ್ಖಾನೆ ಮಾಡಕ್ ಕೊಂಡಿಡತಾರೋ. ಅವ್ರ ತಮ್ಮರ್ ಬೇರೆ ಕಡೆ ನಿಲ್ಲಿಸಿ APMC ಕಾರ್ಖಾನೆ ನಿಲ್ಲಿಸಿ ಆರಿಸ್ತರಕ್ ನೋಡ್ತಾರೋ, ದೊಡ್ಡ ಲಾಭ ಮಾಡಕ್ ನೋಡ್ತಾರೋ. ನಾವ್ ಯಾರು ನೋಡ್ರಿ, ಕಬ್ಬು ಬೆಳೆದಂತ ರೈತರು 10 ಎಕರೆ ಹೊಲ ಯಾರು ತಗೊಳಕ್ ಹೋಗಿಲ್ಲ. ಅವ್ರಿಗತ್ತೆ ಇನ್ನೊಂದ್ ಫ್ಯಾಕ್ಟ್ರಿ ಕಟ್ಟಕ್ ಹೋದ್ರು ಲಾಭ ಇಲ್ದ್ರಕ್ಕೆ ಎಷ್ಟ್ ಅವ್ರನ್ನ ಗೌರವ ಸುಂಡ್ರಿ. ನಾವ್ ಪ್ರೀತಿ ಇದ್ದಾಗನೆ ನಾವ್ ಅವ್ರನ್ನೆಲ್ಲ ಮಂತ್ರಿ ಮಾಡಿ ಕಳಿಸಿವ್ರಿ ಮೇಡಮ್. ನಾವ್ ಅವ್ರ ಕೂಡ ಗೌರವದಿಂದ ನಡ್ಕೋತೀವಿ. ನಾವು ಅವರು ಇದೇ ಜಿಲ್ಲೆ ಅವ್ರು ಇದ್ರಲ್ಲ, ಮತ್ತೆ ರೈತ ಸಂಘಟನೆ ಅವ್ರು ಮತ್ತೆ ಎಷ್ಟು 8 ದಿನ ಆಯ್ತು ಬರ್ಬೇಕು, ಯಾಕೆ ಬರ್ಲಿಲ್ಲ? ನೀವು ಪ್ರಶ್ನೆ ಕೇಳ್ಬೇಕ್ರಿ ಮೇಡಮ್ ಅವ್ರಿಗೆ, ಯಾಕೆ ಬಂದ್ರೆ ಅವ್ರಿಗೆ
ಕರೆಕ್ಟ್. ಆಮೇಲೆ ನಾನು ಹೇಳ್ತೀನಿ ಕೇಳಿಲಿ, ರೈತರ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೀನಿ, ಎಷ್ಟೋ ಜನ ರೈತರಿಗೆ ಇನ್ಕ್ಲೂಡಿಂಗ್ ನನಗೂ ನೆನ್ನೆ ತನಕ ಇದು ಹೋದ ತನಕ ಗೊತ್ತಿರ್ಲಿಲ್ಲ. ಸತ್ಯಪ್ಪ ಅವ್ರು ಕೇಳಿ ಇಲ್ಲಿ, ನಾವು ಆಲೆ ಮನೆಗೆ ಅಥವಾ ಫ್ಯಾಕ್ಟ್ರಿ ಕಳಿಸೋ ಕಬ್ಬಿನಿಂದ ಬರೀ ಬೆಲ್ಲ ಸಕ್ಕರೆ ಉತ್ಪಾದನೆ ಆಗುತ್ತೆ ಅನ್ಕೊಳ್ತಾ ಇದ್ವಿ ಇಲ್ಲಿ ತನಕ. ಇಲ್ಲ, ಇಷ್ಟು ತನಕ ನಾನು ಹೇಳಿದ್ನಲ್ಲ, ಉತ್ಪಾದನೆ ಆಗೋ ಕರೆಂಟಿನ ಲಾಭ ಯಾರು? ಅವರೇ ತಗೊಳ್ತಾರೆ ಸರ್ಕಾರಕ್ಕೆ. ಕರೆಂಟಿನ ಬಗ್ಗೆ ಹೇಳ್ತಾ ಇರೋದು. ಎಥೆನಾಲ್ ಯಾರು ದಿನಾ ಸಂಜೆ ನಮ್ಮ ಪ್ರಿಯರು, ನಾವು ಈಗ ಅವರಿಗೆ ಕುಡುಕರು ಅಂತಾನು ಅನ್ಸಕ್ ಆಗ್ತಲ್ಲ, ಅನ್ನಂಗಿಲ್ಲ. ಕೇಳಿ, ಅದಾಗಿರ್ಬೋದು, ಪ್ರೆಸ್ ಮಡ್ ಆಗಿರ್ಬೋದು, ಎಲ್ಲಾ ಲಾಭವನ್ನು ತಿಂದು ತೇಗ್ತಾ ಇದ್ದೀರಿ. ಒಂದು ಇನ್ನು 300-400 ರೂಪಾಯಿ ಜಾಸ್ತಿ ಮಾಡಿ ಅಂತ ರೈತರು ಕೇಳಿದಾಗ ಅದ್ರ ಲಾಭ ಕೂಡ ಹಿಂದೆ ಮುಂದೆ ನೋಡ್ತೀರಿ ಅಂದಾಗ ಒಂದು ನೆನಪಿರ್ಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ, ನಿಮ್ಮ ಬಗ್ಗೆ ಆರೋಪ ಮಾಡ್ತಾ ಇರೋದು ನಾನಲ್ಲ, ಬದಲಿಗೆ ನಿಮ್ಮದೇ ಭಾಗದ ರೈತರು ಸಹಕಾರ ಮಾಡ್ಕೊಂಡು ಹೋಗಿ, ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ರೈತರು ಮತ್ತು ಫ್ಯಾಕ್ಟರಿ ಓನರ್ಸ್ ಅಂತೀರಿ. ನೀವು ಒಂದಿದ್ದು 2 ಫ್ಯಾಕ್ಟರಿ ಮಾಡ್ಕೊಳಕ್ ಓಡಾಡ್ತಾ ಇದ್ದೀರಿ ಅಂತ ನಿಮ್ಮದೇ ಭಾಗದವ್ರು ಹೇಳ್ತಾರೆ. ಇನ್ನೊಬ್ರು ಸತೀಶ್ ಜಾರಕಿಹೊಳಿ ಅವರು ಸಚಿವರು, ಸರ್ ಅಧ್ಯಕ್ಷರಾಗ್ಬೇಕು ಅಂತ ಓಡಾಡ್ತಾ ಇದ್ದೀರಿ. ಆಗಿ ಬೇಡ ಅನ್ನಲ್ಲ, ನಿಮ್ಮೂರಿನವ್ರು ಖುಷಿ ಪಡ್ತಾರೆ. ಫ್ಯಾಕ್ಟ್ರಿ ಇದೆ, ನೀವು ಓನರ್ ಆಗಿದ್ದೀರಿ, ಹೋಗಿ ನಮ್ಮ ಭಾಗದ ರೈತರ ಸಮಸ್ಯೆ ಏನು ಅಂತ ಕೇಳೋದು ಬಿಟ್ಟು ಪ್ರೈವೇಟ್ ಜೆಟ್ ಬೇರೆ ಇದೆ ನಿಮಗೆ, ನೀವು ಕಾರಲ್ಲೇ ಹೋಗ್ಬೇಕು ಟ್ರೈನಲ್ಲೇ ಹೋಗ್ಬೇಕು ಅಂತಿಲ್ಲ. ಹಿಂಗಿದ್ದು ನೀವು ಕೇಳಲ್ಲ ಅಂದ್ರೆ ಏನ್ ಅನ್ನೋಣ? ನಾಳೆ ದಿನ ಯಾವ ಮುಖ ಇಟ್ಕೊಂಡು ಓಟ್ ಹಾಕಿ ಅಂತ ಕೇಳ್ತೀರಿ ನೀವು? ಮುಂದುವರ್ಸಿ. ಒಂದು ವಿಚಾರ, ಈಗ ತಾವು ಆಗ್ಲೇ ಒಂದು ಪ್ರಶ್ನೆ ಕೇಳಿದ್ರಿ ಕಾಂಗ್ರೆಸ್ ವಕ್ತಾರರಿಗೆ, ಯಾವ ಒಂದು FRP ದರ ಫಿಕ್ಸ್ ಆಗಿರುತ್ತೆ ಅದನ್ನು ಪರಿಷ್ಕರಣೆ ಮಾಡ್ತಕ್ಕಂಥ ಶಕ್ತಿ ಕರ್ನಾಟಕ ಕಬ್ಬು ನಿಯಂತ್ರಣ ಮಂಡಳಿ ಕೂಡ ಇದೆ, ಕೂತ್ಕೊಂಡು ಮಾತಾಡ್ಬೋದು. ಒಂದು. ಎರಡನೇದು, ಯಾವ ಒಂದು ರೈತರ ಹತ್ರ ಇವರು ಕಬ್ಬನ್ನು ತಗೋತಾರೆ ಕಾರ್ಖಾನೆ ಮಾಲೀಕರು, ತೂಕದಲ್ಲಂತೂ 101% ಇವರಿಗೆ ಯಾವುದೇ ಕಾರಣಕ್ಕೂ ಬಹುತೇಕ ಕಾರ್ಖಾನೆಗಳಲ್ಲಿ ತೂಕ ಮತ್ತು ಇಳುವರಿಲಿ ಮೋಸ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲ ರೈತರ ಕಡೆಯಿಂದ ಕೂಡ ಇವತ್ತು ಕಂಪ್ಲೇಂಟ್ ಬಂದಿರ್ತಕ್ಕಂಥದ್ದು. ಯಾಕೆ ಇವ್ರು ಕಮ್ಮಿ ದರ ಬರ್ತಾ ಇದೆ ಅಂತಕ್ಕಂಥದ್ದು ಒಂದ್ ನಿಮಿಷ ರೈತರನ್ನ ಕೇಳಿ ಮಾತನ್ನ. ಇಳುವರಿಲಿ ಮತ್ತೆ ಯಾವ ಖಂಡಿತ ಇಳುವರಿಲಿ ಮೋಸ ಆಗಿದೆ, ಮೋಸ ಆಗ್ತಾ ಇದೆ ಮೇಡಮ್. ರಾಜ್ಯ ಸರ್ಕಾರ 11 ಕಡೆ ಡಿಜಿಟಲ್ ವೇಯಿಂಗ್ ಮಿಷನ್ ಗಳನ್ನ ಮಾಡೋದಕ್ಕೆ ಟೆಂಡರ್ ಕರೆದಿದ್ದಾರೆ. ಇನ್ನು ಆ ರೀತಿಯಾದಂತ ಖಂಡಿತವಾಗ್ಲೂ ಡಿಜಿಟಲ್ ಆತರ ಆಗುದಿಲ್ಲ. ಅದಕ್ಕೋಸ್ಕರ ನಮಗೆ ರೈತರ ಮೇಲೆ ಗುಜರಾತ್ ಅಲ್ಲಿ ಇವತ್ತು 4,450 ರೂಪಾಯಿ ರೇಟ್ ಕೊಡ್ತಾ ಇದ್ದಾರೆ, ಪಂಜಾಬ್ ಅಲ್ಲಿ 4,000 ಕೊಡ್ತಾ ಇದ್ದಾರೆ, UP 3,800 ಕೊಡ್ತಾ ಇದ್ದಾರೆ, ಮಹಾರಾಷ್ಟ್ರದಲ್ಲಿ 3,400, ಬೆಳಗಾವಿ ದರ್ಶನ್ ನಾಗೇಂದ್ರ ಅವರೇ, ಇದು ಒಳ್ಳೆ ಲಕ್ಷಣ ಅಲ್ಲ. ನಾವುಗಳೆಲ್ಲ ಬಳಲ್ತಾ ಇರೋದು ರೈತರು, ಇದು ಒಳ್ಳೆ ಲಕ್ಷಣ ಅಲ್ಲ. ಮಾತೆತ್ತಿದ್ರೆ ಕುಮಾರಸ್ವಾಮಿ ಅವರು, ಮಾತೆತ್ತಿದ್ರೆ ಕಾಂಗ್ರೆಸ್ ಅಂತ ಅವರು ವಹಿಸ್ಕೊಳ್ಳೋದು ಬೇಡ, ನೀವು ವಹಿಸ್ಕೊಳ್ಳೋದು ಬೇಡ. ಊಟ ನೀರು ಸಾಯ್ತಾ ಇದ್ದಾರೆ ರೈತರು. ದರ್ಶನ್ ಅವರೇ, ನಾಗೇಂದ್ರ ಅವರೇ, ನಿಜ ಹೇಳಿ, 3 ಜನಕ್ಕೆ ರೈತರ ಬಗ್ಗೆ ಮಾತಾಡ್ಕೊಂಡು ನೀರು ಅನ್ನ ಬಿಟ್ಟು ಅಲ್ಲಿ ಹೊರಗೆ ಬಂದ್ ಹಿಂಗಾಡ್ತಾ ಇದಾರೆ. ನಿಮ್ಮದೇ ಪಕ್ಷವನ್ನ ಕೊಚ್ಕೊಳ್ಳಕ್ಕೆ ಮತ್ತೊಬ್ರನ್ನ ಬುದ್ಧಿ ಕಲಿಸ್ರಿ, ಹಾಕ್ಬೇಡ್ರಿ ನೋಡೋಣ.